आलोकये श्रीबालकृष्णं सखी आलोकये श्रीबालकृष्णं सखी आनन्द सुन्दरताण्डव कृष्णम् आलोकये। ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಹಿಂದಿನ ಸಂಚಿಕೆಯಲ್ಲಿ ನಾವು ಯಥಾಮತಿ 7ನೆಯ ಶ್ಲೋಕವನ್ನು ನೋಡಿದ್ವಿ. ಇಂದಿನ ಸಂಚಿಕೆಯಲ್ಲಿ 8ನೇ ಶ್ಲೋಕವನ್ನ ನಾವು ನೋಡೋಣ. 8ನೇ ಶ್ಲೋಕ ಹೀಗಿದೆ: ನಮ್ರಾಣಾಂ ಸನ್ನಿಧತ್ತೆ ಸತತಮಪಿ ಪುರಃ ತೈಃ ಅನಭ್ಯರ್ಥಿತಾನಪಿ ಅರ್ಥಾನ್ ಕಾಮಾನಜಸ್ರಂ ವಿತರತಿ ಪರಮಾನಂದ ಸಾಂದ್ರಾಂಗತಿಂಚ ಇತ್ತಂ ನಿಶೇಷಲಭ್ಯೋ ನಿರವಧಿ ಕಫಲಃ ಪಾರಿಜಾತೋ ಹರೇ ತ್ವಂ ಕ್ಷುದ್ರಂ ತಂ ಶಕ್ರವಾಟೀ ದ್ರುಮಮಭಿಲಷತಿ ವ್ಯರ್ಥಮರ್ಥಿವ್ರಜೋಯಂ. ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಒಂದು ಶ್ಲೋಕವನ್ನ ಭಟ್ಟದ್ರಿ ನಮಗೆ ಕೊಟ್ಟಿದ್ದಾರೆ. ಇದರ ಅರ್ಥ, ಸಂಕ್ಷಿಪ್ತವಾದ ಅರ್ಥವನ್ನ ನೋಡಿ ಆಮೇಲೆ ಪ್ರತಿಪದದ ಅರ್ಥವನ್ನ ನೋಡೋಣ. ನೋಡಿ, ಹೇಳ್ತಾ ಇದ್ದಾರೆ, ಹೇ ಹರಿ, ನಿನಗೆ ಕೇವಲ ನಮಿಸಿದರೂ ಸಾಕು. ಅವರು ಕೇಳದಿದ್ದರೂ ಅವರ ಮನಸ್ಸಿನ ಬಯಕೆಗಳನ್ನ ಪೂರೈಸಿ, ಅವರ ಮನಸ್ಸಿನಲ್ಲಿರ್ತಕ್ಕಂತಹ ಕಾಮನೆಗಳನ್ನೂ ಪೂರೈಸಿಕೊಟ್ಟು, ಅದಲ್ಲದೆ ಅಂತ್ಯದಲ್ಲಿ ಪರಮಾನಂದ ಸಾಂದ್ರ ಗತಿಯಾಗಿರ್ತಕ್ಕಂತಹ ಆ ಬ್ರಹ್ಮತತ್ವವನ್ನು ನೀನು ಕರುಣಿಸ್ತೀಯಾ. ಆದುದರಿಂದ ಏ ಹರಿ, ನೀನು ಪಾರಿಜಾತವಿದ್ದಂತೆ, ಪಾರಿಜಾತ ಹೂವಿದ್ದಂತೆ, ಎಲ್ಲರಿಗೂ ಸಂಪೂರ್ಣವಾಗಿ ಲಭ್ಯ ಮತ್ತು ಅದಲ್ಲದೆ ನಿರವಧಿಕ ಫಲವನ್ನೂ ನೀನು ಕೊಡುವೆ. ಆದರೂ ಅಯ್ಯೋ, ಈ ಯಾಚಕ ಸಮೂಹ ಇದೆಯಲ್ಲ, ಈ ಲೌಕಿಕ ಸಮೂಹ ಇದೆಯಲ್ಲ, ಅವರು ನಿನ್ನನ್ನ ವ್ಯರ್ಥವಾಗಿ ಬಿಟ್ಟು ಈ ಯಾವುದೋ ಇಂದ್ರನ ಉದ್ಯಾನವನದಲ್ಲಿರ್ತಕ್ಕಂತಹ ಒಂದು ಕ್ಷುದ್ರವಾದ ಒಂದು ಮರದಲ್ಲಿ, ಕಲ್ಪವೃಕ್ಷದಲ್ಲಿ ಅಭಿಲಾಷೆಯನ್ನ ಹೊಂದಿ ಆ ಮಂದ ಬುದ್ಧಿಗಳು ಅದಕ್ಕೆ ಯಾಚಿಸ್ತಾ ಇದ್ದಾರಲ್ಲ, ಅವರ ಅಲ್ಪತನವನ್ನ, ಮಂದಬುದ್ಧಿತನವನ್ನ ನಾವು ಏನನ್ನ ಹೇಳೋದು ಅಂತ ತಮ್ಮ ವ್ಯಥೆಯನ್ನ ಭಟ್ಟದ್ರಿಗಳು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಪ್ರತಿಪದವನ್ನ ನೋಡೋಣ. ಈಗ ಈ ಶ್ಲೋಕಕ್ಕೆ ಅನ್ವಯವನ್ನ ನೋಡಿ ಪ್ರತಿಪದವನ್ನ ನೋಡಿದ್ರೆ ಮತ್ತು ಸ್ವಾರಸ್ಯ ಬರುತ್ತೆ. ನೋಡಿ, ತ್ವಂ ನಮ್ರಾಣಾಂ ಪುರಃ ಸತತಮಪಿ ಸನ್ನಿಧತ್ಸೆ ತೈಃ ಅನಭ್ಯರ್ಥಿತಾನಪಿ ಅರ್ಥಾನ್ ಕಾಮಾನ್ ಪರಮಾನಂದ ಸಾಂದ್ರಾಂ ಗತಿಂ ಚ ಅಜಸ್ರಂ ವಿತರಸಿ ಇತಿ ನಿಶೇಷಲಭ್ಯಃ ನಿರವಧಿ ಕಫಲಃ ಪಾರಿಜಾತಃ ಅಸಿ ಅಯಂ ಅರ್ಥಿವ್ರಜಃ ಕ್ಷುದ್ರಂ ತಂ ಶಕ್ರವಾಟೀ ದ್ರುಮಂ ಅಭಿಲಷತಿ ತದ್ ವ್ಯರ್ಥಂ ಇತಿ ಅನ್ವಯಃ. ಈಗ ಪ್ರತಿ ಪದಕ್ಕೆ ಅರ್ಥವನ್ನ ನೋಡ್ಕೊಂಡು ಹೋಗೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಅಥ ಕಲ್ಪತರೋಹೋ ಪಾರಿಜಾತಾತ್ ಭಗವತಃ ವೈಶಿಷ್ಟ್ಯಂ ಪ್ರತಿಪಾದಯತಿ. ಅಂದ್ರೆ ಈ ದೇವಲೋಕದಲ್ಲಿರ್ತಕ್ಕಂತಹ ವೃಕ್ಷಕ್ಕೂ ಮತ್ತು ಭಗವಂತನಾಗಿರ್ತಕ್ಕಂತಹ ಆ ಪಾರಿಜಾತ ಹೂವಿಗೂ ಹೋಲಿಸಿ ಆ ವೈಶಿಷ್ಟ್ಯವನ್ನ ಭಟ್ಟದ್ರಿಗಳು ಹೇಳ್ತಾರೆ. ತ್ವಂ ನಮ್ರಾಣಾಂ ಪುರಃ ಸತತಮಪಿ ಸನ್ನಿಧತ್ಸೆ. ನಮ್ರಾಣಾಂ, ನಮನಶೀಲಾಹ, ಯಾರು ಅತ್ಯಂತ ನಮ್ರತೆಯಿಂದ, ಭಕ್ತಿಯಿಂದ, ಸತತಮಪಿ, ಸದಾಪಿ, ಸನ್ನಿಧತ್ಸೆ, ಸನ್ನಿಧಿಂ ಕರೋಷಿ, ಹೇ ಗುರುವಾರಪ್ಪ, ನೀನು ಯಾವಾಗಲೂ ನಿನಗೆ ಯಾರೊಬ್ಬರು ನಮ್ರತೆಯಿಂದ ನಮಸ್ಕಾರವನ್ನ ಮಾಡುವವರೋ
ಯಾರು ಮಾಡ್ತಾರೋ ಅವರ ಎದುರು ನೀನು ಯಾವಾಗಲೂ ಸದಾ ಸರ್ವದಾ ಲಭ್ಯವಾಗಿರ್ತೀಯ. ಮುಂದೆ ಹೇಳ್ತಾರೆ, ತೈಹಿ ಅನಭ್ಯರ್ಥಿತಾನಪಿ ಅರ್ಥಾನ್ ಕಾಮಾನ್ ಪರಮಾನಂದ ಸಾಂದ್ರಾಂ ಗತಿಂ ಚ ಅಜಸ್ರಂ ವಿತರತಿ ಅಂತ. ತೈಹಿ ಅಂದ್ರೆ ನಮ್ರೈಹಿ, ಅನಭ್ಯರ್ಥಿತಾನಪಿ ಅಂದ್ರೆ ಅಯಾಚಿತಾನಪಿ ಅರ್ಥಾನ್ ಧನಾದೀನಿ ಕಾಮಾನ್ ಭೋಗಾನ್ ಕಿಂಚ ಅಂತೆ ಪರಮಾನಂದ ಸಾಂದ್ರಾಂ ಪರಮಃ ಆನಂದಃ ತೇನ ಸಾಂದ್ರಂ ಸರ್ವೋತ್ಕೃಷ್ಟ ಆನಂದ ಘನಂ ಗತಿಂ ಬ್ರಹ್ಮ ಸಾಯುಜ್ಯಂ ಯಾವತ್ ಅಜಸ್ರಂ ಅನವರತಂ ವಿತರಸಿ ದದಾಸಿ. ಇದನ್ನ ಪುನಃ ಬಿಡಿಸಿ, ಭಾಗವಾಗಿ ಬಿಡಿಸಿ ಒಂದೊಂದು ಪದಕ್ಕೂ ಅರ್ಥವನ್ನ ನೋಡೋಣ. ನಮ್ರೈಹಿ ಅನಭ್ಯರ್ಥಿತಾನಪಿ ಅಯಾಚಿತಾನಾಂ ಅಪಿ. ಭಕ್ತರು ಕೇಳದಿದ್ದರು, ನಮ್ರರು ಅಂತಂದ್ರೆ ಭಕ್ತರು ಕೇಳದಿದ್ದರು, ಅರ್ಥಾನ್ ಧನಾದೀನಿ ಕಾಮಾನ್ ಭೋಗಾನ್, ಧನಾದಿ ಭೋಗಗಳನ್ನ ಕೊಟ್ಟು, ಕಿಂಚ ಅಂತೆ ಪರಮಾನಂದ ಸಾಂದ್ರಂ, ಪರಮಾನಂದ ಘನವಾಗಿರ್ತಕ್ಕಂತಹ ಸರ್ವೋತ್ಕೃಷ್ಟಾನಂದ ಘನಂ ಗತಿಂ ಬ್ರಹ್ಮ ಸಾಯುಜ್ಯಂ ಇತಿ ಯಾವತಿ. ಅಂತ್ಯದಲ್ಲಿ ಅಥವಾ ಲೌಕಿಕ ಕಾಮನೆಗಳನ್ನ ಮಾತ್ರ ಕೊಡೋದಲ್ಲದೆ ಬ್ರಹ್ಮ ಸಾಕ್ಷಾತ್ಕಾರವನ್ನೂ ನೀನು ಕೊಡ್ತೀಯ. ಅಜಸ್ರಂ ಅನವರತಂ ಸದಾ ಸರ್ವಕಾಲದಲ್ಲಿಯೂ ವಿತರಸಿ ಕೊಡುತ್ತಿರುವೆ ಅಂತ ಅರ್ಥ. ಅದನ್ನೇ ಮತ್ತೊಂದು ಕಡೆ ಹೇಳಿದ್ದಾರೆ, ಏನಂತ ಅಂತಂದ್ರೆ ಧರ್ಮಂ ಅರ್ಥಾಂಶ್ಚ ಕಾಮಾಂಶ್ಚ ಭೋಗಾನ್ 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 ಯಾಚಾವಾನ್ ಅಪಿ ದದಾತಿ ಧ್ಯಾಯತಾಂ ಪುಂಸಾಂ ಅಪವರ್ಗ ಪ್ರದೋ ಹರಿಹಿ. ಹೇ ಹರೇ ತ್ವಂ ನಿಶೇಷ ಲಭ್ಯಃ, ಯೇ ಭಕ್ತ್ಯಾ ಭಜಂತೆ ನಿಶೇಷೈಃ ತೈಃ ಸರ್ವೈಃ ಜನೈಃ ಲಭ್ಯಃ ಇತ್ಯರ್ಥಃ. ಯಾರೊಬ್ಬರು ಅತ್ಯಂತ ಭಕ್ತಿಯಿಂದ, ನಿಷ್ಕಲ್ಮಶವಾದ ಭಕ್ತಿಯಿಂದ ಭಜಿಸುತ್ತಾರೋ ಅವರೆಲ್ಲರಿಗೂ ನೀನು ಲಭ್ಯವಾಗಿರುವೆ ಅಂತ ಅರ್ಥ. ನಿರವಧಿಕ ಫಲಃ ನಿರವಧಿಕಾನಿ ಫಲಾನಿ ಯಸ್ಮಿನ್ ಸಹ, ಅಂದರೆ ಸಾಕ್ಷಾತ್ ಆ ಬ್ರಹ್ಮ ಸಾಯುಜ್ಯವನ್ನ ಕೊಡುತ್ತಾನೆ ಅಂತ ಅರ್ಥ. ಇಲ್ಲಿ ಯಾಕೆ ಇದನ್ನ ಹೇಳಿದ್ದಾರೆ ಅಂತಂದರೆ, ನೋಡಿ ನಾವು ಮುಂಚೆಯೇ ಹೇಳಿದ್ವಿ, ತಿಳಿಸಿದ್ವಿ, ದೇವಲೋಕದ ಕಲ್ಪವೃಕ್ಷಕ್ಕೂ ಪಾರಿಜಾತವನ್ನ ಭಗವಂತನಿಗೂ ಹೋಲಿಸಿ ಆ ಎರಡಕ್ಕೂ ವೈಪರೀತ್ಯವನ್ನ ತಿಳಿಸ್ತಾ ಇದ್ದಾರೆ ಇಲ್ಲಿ. ನೋಡಿ, ಎರಡನ್ನು ಕ್ರಮೇಣ ನಾವು ನೋಡ್ಕೊಂಡು ಹೋದ್ರೆ, ವೈಪರೀತ್ಯವನ್ನ ನೋಡ್ಕೊಂಡು ಹೋದ್ರೆ ನಮ್ಗೆ ಅರ್ಥ ಆಗತ್ತೆ. ಕಲ್ಪವೃಕ್ಷ ಸ್ವಯಂ ನ ಸನ್ನಿಧತ್ತೆ ನ ಚ ನಮಸ್ಕಾರ ಮಾತ್ರೇಣ ನ ಚ ಸತತಂ ಕಿಂತು ಸ್ವರ್ಗೇ ಗತಾನಾಂ ಪುರತ ಏವ ಸನ್ನಿಧತ್ತೆ. ಅಂದ್ರೆ ಈ ದೇವಲೋಕದ ಕಲ್ಪವೃಕ್ಷ ತಾನಾಗಿಯೇ ಎಲ್ಲರಿಗೂ ಲಭ್ಯವಾಗಿರುವುದಿಲ್ಲ. ಅದು ನಮಸ್ಕಾರ ಮಾತ್ರದಿಂದಲೂ ಎಲ್ಲರಿಗೂ ಕೇಳುವುದನ್ನ ಕೊಡುವುದಿಲ್ಲ, ಅದು ಸಿಗುವುದೂ ಇಲ್ಲ. ಹೇಗೆ ಮುಂದೆ ಹೇಳ್ತಾರೆ, ಅದು ಯಾವಾಗಲೂ ಸಿಗುವುದಿಲ್ಲ. ಆದರೆ ಯಾರು ಸ್ವರ್ಗವನ್ನ ಅಥವಾ ದೇವಾದಿ ಲೋಕಗಳಿಗೆ ಹೋಗುತ್ತಾರೋ ಅವರಿಗೆ ಮಾತ್ರ ಸಿಗತ್ತೆ. ಆದ್ರೆ ಪಾರಿಜಾತನಂತಿರುವ ನಮ್ಮ ಗುರುವಾಯೂರಪ್ಪ ಹೇಗಿದ್ದಾನೆ ಅಂತಂದ್ರೆ, ಹೇಳ್ತಾರೆ, ಹಿಂದೆ ಹೇಳಿದಂತೆ ಕೇವಲ ನಮಸ್ಕಾರ ಮಾತ್ರದಿಂದ ನಿಷ್ಕಲ್ಮಶವಾಗಿ ಭಕ್ತಿ ಮಾಡುವವರಿಗೆ ಸದಾ ಸರ್ವಕಾಲ ಲಭ್ಯವಾಗಿದ್ದಾನೆ. ಅದೇ ಹೇಳ್ತಾರೆ ಮುಂದೆ ಹೇಳ್ತಾರೆ, ಈಗ ಪಾರಿಜಾತಕ್ಕೂ ಕಲ್ಪವೃಕ್ಷಕ್ಕೂ ಒಂದು ವೈಪರೀತ್ಯವನ್ನ ನೋಡಿದ್ವಿ, ಮತ್ತೊಂದು ವೈಪರೀತ್ಯವನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅನಭ್ಯರ್ಥಿತಾನ್ ಕಲ್ಪವೃಕ್ಷ ನ ದದಾತಿ ನ ಚ ಸರ್ವಾನ್ ಕಾಮಾನ್ ನ ಅಜಸ್ರಂ. ಕೇಳಿದ್ದೆಲ್ಲವನ್ನೂ ಕಲ್ಪವೃಕ್ಷ ಕೊಡುವಲು ಸಾಧ್ಯವೂ ಇಲ್ಲ, ಎಲ್ಲವನ್ನ ಕೊಡುವುದೂ ಇಲ್ಲ. ಮತ್ತದ್ದಲ್ಲದೆ ಅನವರತವಾಗಿಯೂ ಕೊಡುವುದಿಲ್ಲ. ಆದರೆ ನಮ್ಮ ಗುರುವಾಯೂರಪ್ಪ ಹೇಗಿದ್ದಾನೆ ಅಂತಂದ್ರೆ, ಅಕಾಮನಯ ಯೇ ಸೇವಂತೆ ತೇಭ್ಯ ಪರಮಾನಂದ ಸಾಂದ್ರಾಂ ಗತಿಂ ಮೋಕ್ಷಂ ಚ ದದಾತಿ. ಆ ಅಕಾಮನೆಯಾಗಿ ಯಾರು, ಅಂದ್ರೆ ನಿಷ್ಕಲ್ಮಶವಾಗಿ ಯಾರು ಸೇವಿಸುತ್ತಾರೋ ಅವರಿಗೆ ಬ್ರಹ್ಮ ಸಾಯುಜ್ಯವನ್ನು ಅಥವಾ ಮೋಕ್ಷವನ್ನು ಕೊಡ್ತಾನೆ ಅಂತ ಅರ್ಥ. ಆದ್ರೆ ಕಲ್ಪವೃಕ್ಷವೋ ಏನ್ ಹೇಳ್ತಾರೆ, ಸಕಾಮೇಭ್ಯೋ ಅಕಾಮೇಭ್ಯೋ ವಾ ಮೋಕ್ಷಂ ನ ದದಾತಿ.
ಹೇಗೆ ಭಕ್ತಿ ಮಾಡಿ, ಸಕಾಮವಾಗಿ ಭಕ್ತಿ ಮಾಡಿದರೂ ಸರಿ, ಅಕಾಮವಾಗಿ ಭಕ್ತಿ ಮಾಡಿದರೂ ಸರಿ, ಕಲ್ಪವೃಕ್ಷವು ಯಾವುದೇ ಕಾಲದಲ್ಲೂ ಈ ಬ್ರಹ್ಮ ಸಾಯುಜ್ಯವನ್ನ, ಈ ಮೋಕ್ಷವನ್ನ ಕೊಡಲು ಸಾಧ್ಯವಿಲ್ಲ. ಮುಂದೆ ಹೇಳ್ತಾರೆ, ಮತ್ತೊಂದು ವೈಪರೀತ್ಯವನ್ನ ತೋರಿಸ್ತಾರೆ. ಕಲ್ಪವೃಕ್ಷ ಪರಿಚ್ಛಿನ್ನ ಫಲಪ್ರದ, ಪಾರಿಜಾತ ಅಪರಿಚ್ಛಿನ್ನ ಮೋಕ್ಷ ಫಲಪ್ರದ ಅಂತ ಹೇಳ್ತಾರೆ. ಆದುದರಿಂದ ಇಷ್ಟೂ ಸುಲಭವಾಗಿದ್ದರೂ ಮೂಢರು, ಮಂದಬುದ್ಧಿಗಳು ಏನ್ ಮಾಡ್ತಾರೆ, ಅಯಂ ಅರ್ಥಿವ್ರಜ, ಅದನ್ನೇ ಹೇಳ್ತಾರೆ ಅರ್ಥಿವ್ರಜ, ಅರ್ಥಾನಾಂ ಕಾಮಾನಾಂ ಚ ಯಾಚಕಾನಾಂ ಸಮೂಹ. ಅವರು ಕ್ಷುದ್ರ ಫಲಂ ಅಭಿಲಷತಿ. ಕ್ಷುದ್ರ ಅಂತಂದ್ರೆ ಅತ್ಯಂತ ಹೀನವಾಗಿರ್ತಕ್ಕಂತಹ ಯಾವುದೋ ಫಲಗಳನ್ನ ಅವರು ಯಾಚನೆ ಮಾಡ್ತಾ ಇದ್ದಾರೆ. ಚಕ್ರವಾಟಿ ದ್ರುಮಂ, ಇಂದ್ರನ ಉದ್ಯಾನವನದಲ್ಲಿರ್ತಕ್ಕಂತಹ ಮರ ಅಂತ ಅರ್ಥ. ಅದು ಈಗಾಗ್ಲೇ ನೋಡಿದ್ವಿ, ಅಂದ್ರೆ ಕಲ್ಪವೃಕ್ಷ. ಅದು ವ್ಯರ್ಥಂ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಅಲ್ಲಿ ಆ ಕಲ್ಪವೃಕ್ಷದಿಂದ ನಮಗೆ ಫಲ ಬರಬೇಕೆಂದರೆ ನಾವು ಈ ಲೋಕದಲ್ಲಿ ಪುಣ್ಯವನ್ನ ಗಳಿಸಿ ಮತ್ತು ದೇವಲೋಕಕ್ಕೆ ಹೋಗಿ ಆ ಕಲ್ಪವೃಕ್ಷದಲ್ಲಿ ಎದುರುಗಡೆ ನಾವು ನಿಂತು ಬೇಡಿ, ಆ ಕಲ್ಪವೃಕ್ಷವು ಕೇಳಿದ್ದೆಲ್ಲ ಕೊಡುತ್ತಾ ಅಂತಂದ್ರೆ ಅದು ಕೊಡೋದಿಲ್ಲ. ಈ ತರ ಎಲ್ಲ ಕಷ್ಟಗಳನ್ನ ಅನುಭವಿಸಿ ಅಲ್ಲಿ ಹೋಗಿ ಅದರ ಹತ್ರ ಬೇಡೋ ಬದಲು ನಮ್ಮ ಎದುರುಗಡೆ ನಮಗೆ ಕೇಳಿದ್ದನ್ನು, ಕೇಳದೆ ಇದ್ದದ್ದನ್ನು, ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕಾಮನೆಗಳನ್ನೂ ಕೊಟ್ಟು ತನ್ಮೂಲಕವಾಗಿ ಆ ಬ್ರಹ್ಮವನ್ನು ತೋರಿಸ್ಕೊಡ್ತಕ್ಕಂತಹ ಗುರುವಾಯೂರಪ್ಪನ್ ನಮ್ಮ ಎದುರುಗಡೆ ಇದ್ದಾಗ ನಾವು ಅದನ್ನ ಬಿಟ್ಟು ಯಾವುದೋ ಲೋಕಾದಿಗಳನ್ನ ಹುಡುಕೊಂಡು ಯಾವುದೋ ಕ್ಷುದ್ರವಾದ ಫಲಗಳನ್ನ ಆಸೆ ಪಡ್ತಾ ಇದ್ದೀವಿ. ಇದು ಹೇಗಿದೆ ಅಂತಂದ್ರೆ, ಯಾರೋ ಒಬ್ರು ಧನಿಕರು ಒಬ್ಬ ಭಿಕ್ಷುಕನಿಗೆ 1 ಲಕ್ಷವನ್ನ ಕೊಡ್ತೀನಿ ಅಂತ ಹೇಳ್ದ ಅಂತ ಇಟ್ಕೊಳ್ಳಿ. ಆ ಧನಿಕ ಭಿಕ್ಷುಕನಿಗೆ ಹೇಳ್ತಾನೆ, ನೋಡಪ್ಪ, ನಾಳೆ ನೀನು ಬಂದ್ರೆ ನಾನು ನಿನಗೆ 1 ಲಕ್ಷ ರೂಪಾಯಿಯನ್ನ ಕೊಡ್ತೀನಿ ಅಂತ ಹೇಳ. ಆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದಾಗ ಈ ಭಿಕ್ಷುಕ ಏನ್ ಮಾಡ್ದ ಅಂತಂದ್ರೆ, ಏನ್ ಧನಿಕರೇ, ನೀವು ಅದ್ರ ಜೊತೆಗೆ ನನ್ಗೆ 20 ರೂಪಾಯಿ ಕೊಡ್ತೀರಾ ಅಂತ ಕೇಳ್ದ. 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾನೆ, ಅದ್ರಲ್ಲಿ 20 ರೂಪಾಯಿ ಇರಲ್ವಾ? ನಿಮಗೆ ಬ್ರಹ್ಮ ಸಾಯುಜ್ಯವನ್ನ ಆ ಗುರುವಾಯೂರಪ್ಪನ್ ಕೊಡ್ತಾ ಇದ್ದಾನೆ, ಈ ಲೌಕಿಕವಾದ ಕಾಮನೆಗಳು ಪೂರ್ತಿ ಆಗದೆ ಇರತ್ತಾ? ಅದನ್ನ ಭಟ್ಟದ್ರಿಗಳು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಇದರ ಸಾರಾಂಶ ಇಷ್ಟೆ: ಕೇಳಿದ್ದನ್ನೂ ಕೊಟ್ಟು, ಅದಲ್ಲದೆ ಅತ್ಯಂತ ಪರಮೋತ್ಕೃಷ್ಟವಾಗಿರ್ತಕ್ಕಂತಹ ಮೋಕ್ಷವನ್ನೂ ಕೊಟ್ಟು, ಆ ಭಗವಂತ ಅವನಿಗೆ ಏನು ಅಪೇಕ್ಷೆ ಅಂದ್ರೆ ಏನೂ ಅಪೇಕ್ಷೆ ಇಲ್ಲ. ಕೇವಲ ಯಾರೊಬ್ಬರು ನಿಷ್ಕಲ್ಮಶವಾಗಿ ಅವನ ಹತ್ರ ಇದ್ದಾರೋ ಅವರಿಗೆ ಎಲ್ಲವನ್ನೂ ಕೊಡ್ತಾನೆ. ಆದ್ರೆ ಲೌಕಿಕರು, ಮಂದಬುದ್ಧಿಗಳು, ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೀನವಾದ ಫಲಗಳನ್ನ ಅಪೇಕ್ಷಿಸ್ತಾ ಇದ್ದಾರೆ. ಅದು ಯಾವುದೋ ಲೋಕಾಂತರದಲ್ಲಿ ಇರ್ತಕ್ಕಂತಹ ಮರದ ಹತ್ರ ಹೋಗಿ ಬೇಡ್ತಾ ಇದ್ದಾರೆ. ನಮ್ಮ ಗುರುವಾಯೂರಪ್ಪನ್ ಇಲ್ಲೇ ಹತ್ತಿರದಲ್ಲಿದ್ರು ನಾವು ಅವನ ಹತ್ರ ಹೋಗ್ತಾ ಇಲ್ವಲ್ಲ ಅಂತ ಭಟ್ಟದ್ರಿಗಳು ತಮ್ಮ ಖೇದವನ್ನ, ವ್ಯಥೆಯನ್ನ ಈ ಶ್ಲೋಕದ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಅದಲ್ಲದೆ ಆ ಗುರುವಾಯೂರಪ್ಪನಿನ ದರ್ಶನದ ಫಲ, ಉಪಾಸನೆಯ ಫಲ, ಆ ಮೂರ್ತಿಯ ವೈಶಿಷ್ಟ್ಯ, ಉತ್ಕೃಷ್ಟತೆಯನ್ನ ಭಟ್ಟದ್ರಿಗಳು ನಮಗೆ ಈ ಶ್ಲೋಕದ ಮೂಲಕ ತೋರಿಸ್ಕೊಡ್ತಾರೆ. ಇದು ಶ್ಲೋಕದ ಅರ್ಥ. ಅದು ಇಲ್ಲಿ ಅಲಂಕಾರದ ವಿಷಯ ಒಂದಿದೆ. ಇಲ್ಲಿ ನಾವು ನೋಡಿದ್ವಿ, ಕಲ್ಪವೃಕ್ಷಕ್ಕೂ ಪಾರಿಜಾತಕ್ಕೂ ವೈಪರೀತ್ಯವನ್ನ ತೋರಿಸಿಕೊಟ್ಟು ಪಾರಿಜಾತವೇ ಹೇಗೆ ಮೇಲು ಅಂತ ತೋರಿಸಿಕೊಟ್ರು. ಆ ತೋರಿಸಿಕೊಡುವ ಮೂಲಕ ಭಟ್ಟದ್ರಿಗಳು ಇಲ್ಲಿ ಅಧಿಕಾಭೇದ ರೂಪಕವನ್ನ ಇಲ್ಲಿ ಪ್ರಯೋಗವನ್ನ ಮಾಡಿಟ್ಟಿದ್ದಾರೆ. ಈ ಒಂದಕ್ಕಿಂತ ಮತ್ತೊಂದು ಉತ್ಕೃಷ್ಟ ಅಂತ ತೋರಿಸ್ಬೇಕಾದ್ರೆ ಅಲ್ಲಿ ಅಧಿಕಾಭೇದ ರೂಪಕವನ್ನ ಭಟ್ಟದ್ರಿಗಳು ಇದನ್ನ ಪ್ರಯೋಗಿಸಿ ಈ ಶ್ಲೋಕವನ್ನ ಅತ್ಯದ್ಭುತವಾಗಿ ನಮಗೆ ಕೊಟ್ಟಿದ್ದಾರೆ. ಈ ಶ್ಲೋಕವನ್ನ ನಾವು ಯಥಾಮತಿ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಶ್ಲೋಕವನ್ನ ನಾವು ನೋಡೋಣ. ಶ್ರೀ ಗುರುಭ್ಯೋ ನಮಃ.
ಸದ್ಗುರು ಚರಣಾರ್ಪಣಮಸ್ತು.